ವೆಲ್ಕಮ್ ಟು ಕಲರ್ಫುಲ್ ಕನ್ನಡ ಚಾನಲ್. ನೀವು ನಮ್ಮ ವೀಡಿಯೋಗಳನ್ನ ಮೊದಲನೇ ಸಲ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮ್ಮ ನೋಟಿಫಿಕೇಷನ್ಗಳನ್ನ ವೀಡಿಯೋ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಗಳು ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ತುಂಬ ಜನ ನಮ್ಮ ವೀಡಿಯೋಗಳನ್ನ ಚೆನ್ನಾಗೇ ನೋಡ್ತೀರಾ, ಅದಕ್ಕೆ ಲೈಕ್ ಕೊಟ್ಟು ತುಂಬ ರೆಸ್ಪಾನ್ಸ್ ಮಾಡ್ತೀರಾ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ನೀವು ತುಂಬ ಜನ ಕೇಳ್ತೀರಾ DCET ಬಗ್ಗೆ ಮತ್ತು BSc ನರ್ಸಿಂಗ್ ಬಗ್ಗೆ. ಆದರೆ ಅದರಲ್ಲಿ ಏನಂದರೆ ಇವರು ಏನು ಪ್ರಾಧಿಕಾರದವರು ಏನು ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಏನೂ ಬಿಡ್ತಿಲ್ಲ. DCET ಬಗ್ಗೆ ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಅಷ್ಟೇ ನಡೀತಿದೆ. ಮತ್ತು BSc ನರ್ಸಿಂಗ್ ಬಗ್ಗೆ ಏನಿದ್ರು ಅಡ್ಮಿಷನಿಗೆ ಅಪ್ಲಿಕೇಶನ್ ಹಾಕೋದಿತ್ತು ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಈ ವಿಡಿಯೋದಲ್ಲಿ ಮಾತ್ರ ನಾನು ತುಂಬ ಇಂಪಾರ್ಟೆಂಟಾಗಿ ಹೇಳಕ್ಕೆ ಹೊರಟಿರೋದು ಮಾಪಪ್ ರೌಂಡ್ ಬಗ್ಗೆ. ಸೊ ಈ ವಿಡಿಯೋ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಕೊನೆಯವರೆಗೂ ನೋಡಿ ವಿಡಿಯೋನ, ತುಂಬ ಇಂಪಾರ್ಟೆಂಟ್ ಇದೆ. ಫಸ್ಟ್ ಹೇಳೋದೇನೆಂದರೆ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಎಕ್ಸ್ಟೆಂಡೆಡ್ ರೌಂಡ್ ನೆನ್ನೆ ಆಯಿತು, ನೆನ್ನೆ ಅಲಾಟ್ಮೆಂಟ್ ರಿಸಲ್ಟ್ಸು ಬಂದಿದೆ. ಇವಾಗ ಅಡ್ಮಿಷನ್ ಆರ್ಡ್ರ್ ತೊಗೊಳ್ಳೋದು ಇದೆ ಇಲ್ಲಿ. ಈ ಅಡ್ಮಿಷನ್ ಆರ್ಡ್ರ್ ಏನಂದರೆ ಪ್ರತಿ ರೌಂಡಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಿ. ಚಾಯ್ಸ್ 1 ಬೇಕಾ, 2 ಬೇಕಾ, 3 ಬೇಕಾ, 4 ಬೇಕಾ ಅಂತ. ಬಟ್ ಈ ರೌಂಡಲ್ಲಿ ನಿಮಗೆ ಯಾವುದೇ ಚಾಯ್ಸ್ ಎಂಟ್ರಿ ಮಾಡೋ ಆಪ್ಷನ್ನೇ ಇರೋಲ್ಲ. ನೀವೇನಂದರೆ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ಕೋಬೋದು ಅಷ್ಟೇ. ಇಲ್ಲಾಂದರೆ ನಮಗೆ ಸೀಟ್ ಬೇಡ ಅಂದರೆ ಹಾಗೆ ಬಿಟ್ಬಿಡ್ಬೋದು, ಅದಾಗದೇ ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ಇದ್ರ ಬಗ್ಗೆ ಆಯಿತು. ಈಗ ಯಾರು ತುಂಬ ನನಗೆ ನೀಟಲ್ಲೇ ಸೀಟ್ ಬೇಕು, ಮೆಡಿಕಲ್ಲೇ ಮಾಡಬೇಕು ಅಂತಿರೋರು, ಅವರಿಗೆ ನಾನೊಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಾರ್ಕ್ಸು ಬಿಲೋ 370 ಇದ್ದು ನಮ್ಮ ಕ್ಯಾಟಗರಿ ಜನರಲ್ ಮೆರಿಟ್ OBC ಆಗಿದೆ, ಸಿಗ್ತಿಲ್ಲ ಸೀಟ್ ಅಂದರೆ ದಯವಿಟ್ಟು ಹೇಳ್ತೀನಿ, ರಿಸ್ಕ್ ತೊಗೊಳ್ಳೇಬೇಡಿ. ಯಾವುದೇ ಕಾರಣಕ್ಕೂ ಈಗ ಸಿಕ್ಕಿರೋ ಸೀಟ್ನ ಇಂಜಿನಿಯರಿಂಗ್ನ ಬಿಟ್ಟು ರಿಸ್ಕ್ ತೊಗೊಂಡು ಮಾಪಪ್ ರೌಂಡಿಗೆ ಅಟೆಂಡ್ ಆಗಿ ಮಾಡಬೇಡಿ. ಫಸ್ಟು ಸೇರ್ಕೊಳ್ಳಿ ಇಂಜಿನಿಯರಿಂಗ್ಗೆ. ಆಮೇಲೆ ನಮ್ಮ ಮಾಪಪ್ ರೌಂಡಲ್ಲಿ 370 ಬಿಲೋ ಇದ್ದರೆ ತುಂಬ ಕಷ್ಟ ಇದೆ ಸಿಗೋದು. ಸೀಟ್ಸು ಕಮ್ಮಿ ಅವೈಲಬಿಲಿಟಿ ಇರುತ್ತೆ, ಅದು ಸಿಗೋದು ಅಷ್ಟು ಡೌಟ್ ಇರುತ್ತೆ. ಸೊ ನೀವು ಟ್ರೈ ಮಾಡ್ಬೋದು ಬೇಕಿದ್ರೆ, ಬಟ್ ಈಗ ಬಂದಿರೋ ಸೀಟ್ಸ್ಗಳನ್ನ ಬಿಡೋಕ್ಕೆ ಹೋಗಬೇಡಿ. ಸೊ ಇದು ನಾನು ಹೇಳ್ತಾ ಇರೋದು. ಸೊ ಅಡ್ಮಿಷನ್ ಆಗಿ ಫಸ್ಟು, ಸೀಟ್ಸ್ ಬಿಟ್ಟು ಅಂದರೆ ಆಮೇಲೆ ನೀವು 1 ವರ್ಷ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇದೊಂದು. ಮತ್ತು ಮಾಪಪ್ ರೌಂಡ್ ಹೇಗಿರುತ್ತೆ ಅಂತ ತುಂಬ ಜನ ಕೇಳ್ತೀರಾ. ಮಾಪಪ್ ರೌಂಡ್ ಈ ಬಗ್ಗೆ ಹೇಳ್ತೀನಿ. ಅದು ಒಂದು ಆಫ್ಲೈನ್ ಕೌನ್ಸಿಲಿಂಗು 2 ದಿವಸ ನಡೆಯುತ್ತೆ, 20 ಮತ್ತು 21. ಎಲ್ಲಿ ನಡೆಯುತ್ತೆ ಅಂತ ಕೂಡ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಅದು ನಿಮ್ಮ ಮಾಪಪ್ ರೌಂಡ್ನ ಏನು ಆಪ್ಷನ್ ಎಂಟ್ರಿಗೆ ಆದಮೇಲೆ ಪಾಸ್ ಬಿಡ್ತಾರೆ, ಎಂಟ್ರಿ ಪಾಸು. ಆ ಪಾಸಲ್ಲಿ ನಿಮಗೆ ಎಲ್ಲಿ ಯಾವ ವೆನ್ಯೂ, ಯಾವ ಜಾಗದಲ್ಲಿ ನಿಮಗೆ ನಡೆಯುತ್ತೆ ಅನ್ನೋದನ್ನು ಅದರಲ್ಲೇ ಡೀಟೇಲಾಗಿ ಕೊಟ್ಟಿರ್ತಾರೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ 17th ಮತ್ತು 18th ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಇವಾಗೆಲ್ಲ ಮುಗಿದಿದೆ ಸೆಕೆಂಡ್ ರೌಂಡಿಂದು. ಎಂಟ್ರಿ ಪಾಸು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು 17th 18th. 20 ಮತ್ತು 21 ನಿಮಗೆ ಕೌನ್ಸಿಲಿಂಗ್ ಇರುತ್ತೆ, ಆಫ್ಲೈನ್ ಕೌನ್ಸಿಲಿಂಗು. ಅದೆಲ್ಲಿ ಅನ್ನೋದನ್ನು ಪಾಸಲ್ಲೇ ಕೊಟ್ಟಿರ್ತಾರೆ, ಅಲ್ಲಿ ನೋಡ್ಕೋಬೋದು ನೀವು. ಮಾಪಪ್ ರೌಂಡು ನೀವು ಆಫ್ಲೈನಲ್ಲೇ ಅಲ್ಲೇ ಕರೀತಾರೆ, ಮೆರಿಟ್ ಲಿಸ್ಟ್ ಪ್ರಕಾರ ಒಬ್ಬೊಬ್ಬರಿಗೆ ಕರೀತಾ ಹೋಗ್ತಾರೆ. ನೀವಲ್ಲಿ ಅಟೆಂಡ್ ಮಾಡ್ಬೋದು. ತುಂಬ ಸೀಟ್ಸ್ ಕಮ್ಮಿ ಉಳಿದಿರುತ್ತೆ, ಈ ಸಲ ಜಾಸ್ತಿ ಸೀಟ್ಸ್ ಉಳಿತಿಲ್ಲ. ತುಂಬ ಜನ ಮೆಡಿಕಲ್ಗೆ ಹೋಗಬೇಕು ಅಂತ ತುಂಬ ಜನ ಕಾಂಪಿಟೇಷನಲ್ಲಿದ್ದಾರೆ. ಸೊ ನೋಡಿ ಏನು ಮಾಡ್ತೀರಾ ಅಂತ. ಸೊ ನೆಕ್ಸ್ಟು ಇಲ್ಲಿ ನಾನು ಹೇಳಿದಾಗೆ ಸೀಟ್ಸ್ ಅವೈಲೇಬಿಲಿಟಿ ತುಂಬ ಕಡಿಮೆ ಇರೋದ್ರಿಂದ ಇಂಜಿನಿಯರಿಂಗ್ ಆಗಲಿ, ಫಾರ್ಮ್ ಸೈನ್ಸ್ ಕೋರ್ಸಸ್ ಆಗಲಿ ಯಾರೂ ಬಿಡೋಕ್ಕೆ ಹೋಗ್ಬೇಡಿ. ಇದ್ರೆ ತೊಗೊಂಬಿಡಿ, ಫಸ್ಟ್ ಅಡ್ಮಿಷನ್ ಆಗಿ. ತುಂಬ ಜನ ಆ ಥರ ಮಾಡಿ ಸೀಟ್ ಕಳ್ಕೊಂಡಿದ್ದಾರೆ. ಮತ್ತು ತುಂಬ ಜನ ಇದು ಕೇಳ್ತೀರಾ, BAMS ಆಪ್ಷನ್ ಎಂಟ್ರಿ ಯಾವಾಗ, BAMS ಯಾವಾಗ ಬಿಡ್ತಾರೆ ಅನ್ನೋದನ್ನು. ನಾವು ಅವ್ರ ವೆಬ್ಸೈಟ್ ಕೂಡ ನೋಡಿದ್ದೀವಿ, RGUHS ವೆಬ್ಸೈಟ್ ಕೂಡ ಚೆಕ್ ಮಾಡಿದ್ವಿ. ಅವ್ರು ಏನಿದ್ರು ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಮಾತ್ರ ಬಿಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಡೇಟ್ಸ್ ಏನು ಸ್ಪೆಸಿಫೈ ಮಾಡಿಲ್ಲ. ನನ್ನ ಗೆಸ್ ಪ್ರಕಾರ ಮುಂದಿನ ವಾರ ಅಥವಾ ಇನ್ನು 2 ವಾರದೊಳಗೆ ಬಿಡ್ತಾರೆ ಆಪ್ಷನ್ ಎಂಟ್ರಿಗೆ. ಸೊ ಅದಕ್ಕೆ ಹೋಗೋಕ್ಕೆ ಇಷ್ಟ ಇರೋರು ವೆಯ್ಟ್ ಮಾಡ್ಬೋದು. ಈಗ ನೋಡಿ, ಮತ್ತು ಇನ್ನೊಂದು ಸೆಕೆಂಡ್ ರೌಂಡಲ್ಲಿ ಯಾರ್ಯಾರು KCETಯಲ್ಲಿ ಸೀಟಿಗೆ ದುಡ್ಡು ಕಟ್ಟಿರ ಚಾಯ್ಸ್ 2 ಓದ್ತಿ ಅಂಥವ್ರು ಇವಾಗ ಹೋಗಲೇಬೇಕಾಗುತ್ತೆ ಚಾಯ್ಸ್ 3. ಅವ್ರಿಗೆ ಸಿಕ್ಕಿರೋ ಸೀಟಿಗೆ ಹೋಗಲೇಬೇಕು. ಇಲ್ಲ ಅಂದರೆ ಪ್ರಾಧಿಕಾರದವರು ನಿಮ್ಮ ಅಷ್ಟು ಫೀಸ್ಗಳನ್ನು ಕಟ್ ಮಾಡ್ಕೊತಾರಂತೆ, ಅದನ್ನು ಮೆನ್ಷನ್ ಮಾಡಿದ್ದಾರೆ. ಇದೊಂದು ತುಂಬ ಇಂಪಾರ್ಟೆಂಟ್ ನ್ಯೂಸು. ಆಮೇಲೆ ಪ್ರಾಧಿಕಾರದವ್ರು ಆಮೇಲೆ ದುಡ್ಡು ಕಟ್ ಮಾಡ್ಕೊಂಡ್ಮೇಲೆ ನೀವು ಏನೂ ಮಾಡೋಕ್ಕೆ ಬರೋಲ್ಲ. ಚಾಯ್ಸ್ 4 ಅಂತ ನಾನು ಮೊದಲೇ ಹೇಳಿದಾಗೆ, ಇಲ್ಲಿ ಯಾವುದೇ ಚಾಯ್ಸ್ ಹೊತ್ತು ಆಪ್ಷನ್ನೇ ಇರೋಲ್ಲ ನಿಮಗೆ. ಡೈರೆಕ್ಟಾಗಿ ಚಲನ್ ಪೇ ಮಾಡ್ಬೋದು. ನಿಮ್ಮ ಫೀಸ್ ಬ್ಯಾಲೆನ್ಸ್ ಇತ್ತು ಅಂದರೆ ಚಲನ್ ತೊಗೊಂಡು ಮತ್ತೆ ಅಷ್ಟು ಫೀಸ್ನ ಕಟ್ಬೋದು. ಇಲ್ಲಾಂದರೆ ಅವ್ರು ರೀಫಂಡ್ ಮಾಡ್ತಾರೆ. ನೀವು ಅದ್ರ ಬಗ್ಗೆ ರೀಫಂಡ್ ಅಮೌಂಟ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ರೀಫಂಡ್ ಮಾಡ್ತಾರೆ. ಹೇಗೆ ರೀಫಂಡ್ ಮಾಡ್ತಾರೆ ಅಂದರೆ ಕಾಲೇಜ್ ಮುಖಾಂತರ ರೀಫಂಡ್ ಮಾಡ್ಬೋದು. ಸೊ ನೀವೇನು ಟೆನ್ಷನ್ ತೊಗೊಬೇಡಿ. ನಿನ್ನೆ ಕೂಡ ಮೆಡಿಕಲ್ದು ಕೂಡ ನಿನ್ನೆ ಬಿಟ್ಟಿರೋ ಆಪ್ಷನ್ ಇಟ್ಟರೆ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ನೋಡ್ಕೋಬೋದು. ಇದಿಷ್ಟು ಈಗ ನನಗೆ ಸಿಗ್ತಿರೋ ಇನ್ಫಾರ್ಮೇಷನ್ನು.
ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಪ್ರತಿಯೊಬ್ಬರು ಲೈಕ್ ಮಾಡಿ ಪ್ಲೀಸ್. ನಾನು ಕೇಳ್ಕೊತೀನಿ, ಪ್ರತಿಯೊಬ್ಬರು ಲೈಕ್ ಮಾಡಿ. ಮತ್ತು ತುಂಬ ಇಂಪಾರ್ಟೆಂಟ್, ಶೇರ್ ಮಾಡಿ ಬೇರೆಯವ್ರಿಗೂ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ನ್ಯೂಸ್ ಇದೆ ಗೊತ್ತು, ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.